ನಟಿ ರಮ್ಯಾ ಅವರನ್ನ ದರ್ಶನ್ ಫ್ಯಾನ್ಸ್ಗಳು ಅಶ್ಲೀಲವಾಗಿ ನಿಂದಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನಿಂದ ಇದೀಗ ಕಂಪ್ಲೇಂಟ್ ಕೊಡಲಾಗಿದೆ. ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ದರ್ಶನ್ ಫ್ಯಾನ್ಸ್ ರಮ್ಯಾ ಅವರನ್ನ ಅಶ್ಲೀಲವಾಗಿ ನಿಂದಿಸಿದಂತಹ ವಿಚಾರವಾಗಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನಿಂದ ದೂರು ದಾಖಲಿಸಲಾಗಿದೆ. ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ಸೌಮ್ಯಾ ರೆಡ್ಡಿ ದೂರು ಕೊಟ್ಟಿದ್ದಾರೆ. ಮಾಜಿ ಶಾಸಕಿ. ಇಂಥ ಸಂದೇಶದಿಂದ ಮಹಿಳೆಯರ ಸ್ಥಾನಮಾನಕ್ಕೆ ತೊಂದರೆಯಾಗ್ತಾ ಇದೆ. ಅಶ್ಲೀಲ ಸಂದೇಶವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ದೂರು ಕೊಟ್ಟಿದ್ದಾರೆ ಸೌಮ್ಯಾ ರೆಡ್ಡಿ ಅವರು. ದರ್ಶನ್ ಅಭಿಮಾನಿಗಳ ಅಸಭ್ಯ ವರ್ತನೆಗೆ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನಿಂದ ದೂರು ದಾಖಲಿಸಲಾಗಿದೆ. ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ಸಾರಿಗೆ ಸಚಿವರ ಮಗಳು ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ ಅವರು ದೂರು ಕೊಟ್ಟಿದ್ದಾರೆ. ಇಂಥ ಸಂದೇಶದಿಂದ ಮಹಿಳೆಯರ ಸ್ಥಾನಮಾನಕ್ಕೆ ಧಕ್ಕೆ ಬರ್ತಾ ಇದೆ, ತೊಂದರೆ ಆಗ್ತಾ ಇದೆ. ಹೀಗಾಗಿ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ನಿನ್ನೆ ತಾವು ನೋಡ್ತಾ ಇರುವಂಥದ್ದು ವಿಜುವಲ್ಸ್ನಲ್ಲಿ ಕಮಿಷನರ್ ಆಫೀಸ್ಗೆ ನಟಿ ರಮ್ಯಾ ಅವರು ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಕೌಂಟ್ಸ್ ಏನಿತ್ತಲ್ಲ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕ 43 ಅಕೌಂಟ್ಸ್ಗಳ ಮೇಲೆ ಇವರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರುವಂಥದ್ದು ಸೈಬರ್ ಕ್ರೈಮ್ ಪೊಲೀಸರಿಗೆ. ನಿನ್ನೆ ನಟಿ ರಮ್ಯಾ ಅವರು ಆಗಮಿಸಿ ಕಮಿಷನರ್ ಕಚೇರಿಗೆ ನಿನ್ನೆ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಇದೇ ವಿಚಾರವಾಗಿ ಎಲ್ಲರೂ ಕೂಡ ಬಹುತೇಕ ಜನರು ಹೆಣ್ಣು ಮಗಳು ಅನ್ನುವಂಥ ವಿಚಾರಕ್ಕೆ ಇವರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ನಟಿ ರಮ್ಯಾ ಅವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಮತ್ತೊಂದೆಡೆ ತಾವು ನೋಡಬಹುದು ಸ್ಕ್ರೀನ್ನಲ್ಲಿ ಪೊಲೀಸ್ ಆಯುಕ್ತರಿಗೆ ಮಾಜಿ ಶಾಸಕಿಯಾದಂತಹ ಸೌಮ್ಯಾ ರೆಡ್ಡಿ ಅವರು ಕೊಟ್ಟಿರುವಂತಹ ದೂರಿನ ಪ್ರತಿ ತಾವು ನೋಡ್ತಾ ಇರುವಂಥದ್ದು. ಮಾಜಿ ಸಂಸದೆ ಹಾಗೂ ಚಿತ್ರನಟಿ ರಮ್ಯಾ ಅವರ ಬಗ್ಗೆ ಅವಹೇಳನಕಾರಿ ಸಂದೇಶಗಳನ್ನು ನೀಡಿರುವಂತಹ ಕುರಿತು ಅವರು ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನಿಂದ ಕೊಟ್ಟಿರುವಂತಹ ಕಂಪ್ಲೇಂಟ್ ಮಹಿಳೆಯರ ಸ್ಥಾನಮಾನಕ್ಕೆ ತೊಂದರೆ ಆಗ್ತಾ ಇದೆ, ಧಕ್ಕೆ ಬರ್ತಾ ಇದೆ. ಸಾಮಾಜಿಕ ಸ್ಥಾನಮಾನ ಎಲ್ಲರಿಗೂ ಅಷ್ಟೇ ಒಂದು ಸ್ವತಂತ್ರ ಇದೆ ಯಾವುದೇ ಥರದ ಒಂದು ಪೋಸ್ಟ್ ಮಾಡೋದಕ್ಕೆ. ಹೀಗಾಗಿ ಒಬ್ಬರು ಸಂಸದೆ ಚಿತ್ರನಟಿ ಈಕೆಯ ವಿರುದ್ಧವೇ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇರೆಯವರ ಕಥೆ ಏನು ಅನ್ನುವಂಥ ಒಂದು ಕಳಕಳಿಯಲ್ಲಿ ಸೌಮ್ಯಾ ರೆಡ್ಡಿ ಅವರು ಕೊಟ್ಟಿರುವಂಥ ಒಂದು ಕಂಪ್ಲೇಂಟ್.